ಮೊದಲ ಗೃಹ ಸಚಿವರು, ಕಾಂಗ್ರೆಸ್ಸಿನ ಗೃಹ ಸಚಿವರು, ಆಬ್ವಿಯಸ್ಲಿ ಅಂದರೆ ದೇಶದ ಗೃಹ ಸಚಿವರು, ಬಟ್ ಕಾಂಗ್ರೆಸ್ ನಾಯಕರು ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇರೋದು ನರೇಂದ್ರ ಮೋದಿ. ಅಂದರೆ ಕೇಂದ್ರ ಸರ್ಕಾರದ ವಿಶೇಷ ಆಸಕ್ತಿ ಇದೆ. ಮೊದಲಿಂದನೂ ಸರ್ದಾರ್ ವಲ್ಲಭಭಾಯಿ ಪಟೇಲರ ಪ್ರಪಂಚದ ಅತಿ ದೊಡ್ಡ ಮೂರ್ತಿಯನ್ನು ಸ್ಥಾಪಿಸುವುದರಿಂದ ಹಿಡಿದು ಅನೇಕ ರೀತಿಯಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲರನ್ನು ಮತ್ತೆ ನೆನಪು ಮಾಡಿಕೊಡೋ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ. ಅದರ ಭಾಗವಾಗಿ ರಾಷ್ಟ್ರೀಯ ಏಕತಾ ಯಾತ್ರೆ ಅಂತ ಒಂದಾಯಿತು. ಗುಜರಾತ್ನ ವಡೋದರಾದಲ್ಲಿ ಅದು ಕನ್ಕ್ಲೂಡ್ ಆಯಿತು. ಅಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಬಂದಿದ್ದರು ವಿಶೇಷ ಅತಿಥಿಯಾಗಿ. ಅಲ್ಲಿ ಭಾಷಣ ಮಾಡ್ತಾ ಅವರು ಆಡಿರುವ ಒಂದು ಮಾತು ದೊಡ್ಡ ಕಾಂಟ್ರವರ್ಸಿ ಹುಟ್ಟು ಹಾಕಿದೆ. ರಾಜನಾಥ್ ಸಿಂಗ್ ಅವರು ಹೇಳ್ತಾರೆ, ಸರ್ಕಾರದ ದುಡ್ಡಿನಲ್ಲಿ, ತೆರಿಗೆದಾರರ ದುಡ್ಡಿನಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಬಾಬ್ರಿ ಮಸೀದಿ ಪುನರ್ನಿರ್ಮಾಣ ಮಾಡಬೇಕು ಅಂತ ಹೊರಟಿದ್ರು. ಸರ್ಕಾರದ ನೋಡಿ, ಆಗಿನ ಕಾಲಘಟ್ಟದಲ್ಲಿ ಮಸೀದಿ ಮತ್ತು ಮಂದಿರದ ವಿವಾದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಷಯ ಎಲ್ಲರೂ ತಿಳ್ಕೊಂಡಿದ್ದಾರೆ. ಏನು? ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಇನ್ನು ನಮ್ಮತನದ ಪ್ರದರ್ಶನ ಮಾಡಬೇಕು ಅಂತ ಸೋಮನಾಥ ದೇವಾಲಯದ ಪುನರ್ನಿರ್ಮಾಣ ಮಾಡೋಣ ಅಂತ ಸರ್ದಾರ್ ವಲ್ಲಭಭಾಯಿ ಪಟೇಲರು ಹೊರಟರು. ಅದನ್ನು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಭಾರತ ಜಾತ್ಯತೀತ ದೇಶ, ತೆರಿಗೆದಾರರ ದುಡ್ಡಿನಲ್ಲಿ ದೇವಸ್ಥಾನ ಎಲ್ಲ ಕಟ್ಟಬಾರ್ದು ಅಂತ ವಿರೋಧ ಮಾಡಿದ್ರು. ಸರ್ದಾರ್ ವಲ್ಲಭಭಾಯಿ ಪಟೇಲರು ವಿಶೇಷ ಆಸಕ್ತಿ ವಹಿಸಿ ಒಂದು ಟ್ರಸ್ಟ್ ಮಾಡಿ ಜನರಿಂದ ಚಂದ ಎತ್ತಿ, 30 ಲಕ್ಷ ರೂಪಾಯಿ ಚಂದ ಎತ್ತಾರೆ. ಚಂದ ಎತ್ತಿ ಸೋಮನಾಥ ದೇವಸ್ಥಾನದ ಪುನರ್ನಿರ್ಮಾಣ ಮಾಡಿದ್ರು. ಅದರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗ ರಾಷ್ಟ್ರಪತಿಯಾಗಿದ್ದ ಬಾಬು ರಾಜೇಂದ್ರ ಪ್ರಸಾದರನ್ನು ಕರೆದ್ರು. ಬಾಬು ರಾಜೇಂದ್ರ ಪ್ರಸಾದರು ಸೋಮನಾಥ ದೇವಸ್ಥಾನದ ಉದ್ಘಾಟನೆಗೆ ಬರಬೇಕು ಅಂತ ಮನಸ್ಸು ಮಾಡಿದರು. ಆದರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಜಾತ್ಯತೀತ ದೇಶವೊಂದರ ರಾಷ್ಟ್ರಪತಿ, ನೀವು ಹಾಗೆಲ್ಲ ದೇವಸ್ಥಾನದ ಉದ್ಘಾಟನೆಗೆ ಹೋಗಬಾರದು ಅಂತ ಜವಾಹರ್ಲಾಲ್ ನೆಹರು ಅವರು ಹೇಳಿದ್ದಕ್ಕೆ ಅನಿವಾರ್ಯವಾಗಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ಸೋಮನಾಥ ದೇವಸ್ಥಾನದ ಉದ್ಘಾಟನೆಗೆ ಬರಲಿಲ್ಲ ಅನ್ನೋ ಚರ್ಚೆ ಇದೆ. ಚರ್ಚೆಯೂ ಅನೇಕ ದಾಖಲೆಗಳು ಸಿಗ್ತವೆ. ಇದ್ಯಾವುದೋ ಹೊಸ ವಿಷಯ ಹೇಳಿಬಿಟ್ರಲ್ಲ ರಾಜನಾಥ್ ಸಿಂಗ್ ಅವರು ಅಂತ. ಒಂದು, ಸೋಮನಾಥ ದೇವಸ್ಥಾನದ ಪುನರ್ನಿರ್ಮಾಣವನ್ನು ವಿರೋಧಿಸಿ ಬಾಬ್ರಿ ಮಸೀದಿಯ ಪುನರ್ನಿರ್ಮಾಣಕ್ಕೆ ಸರ್ಕಾರ ದುಡ್ಡು ಹಾಕಕ್ಕೆ ಹೊರಟಿದ್ರಾ? ಸ್ವತಃ ರಾಜನಾಥ್ ಸಿಂಗ್, ಈ ದೇಶದ ರಕ್ಷಣಾ ಸಚಿವರು ಹೇಳ್ತಾರೆ ಅದನ್ನು.